ಬಿಸಿಲು ಜಾಸ್ತಿ ಇದೆ. ಒಂದು 2 ಕೋಲ್ಡ್ ಡ್ರಿಂಕ್ಸ್ ಹೇಳು, ಒಂದು ಫೋನ್ ಬರ್ತೀವಿ, ಮಾತಾಡ್ಕೊಬರ್ತೀನಿ. ಸರಿ ರೀ ಮೇಡಮ್, 2 ಕೋಲ್ಡ್ ಡ್ರಿಂಕ್ಸ್ ಕೊಡಿ. ಖುಷಿ, ನೀನಾ? ಹೇಗಿದೆಯೇ? ಅಂಜು, ನೀನೇನೆ ಇಲ್ಲಿ? ಇದು ನಮ್ದು ಶಾಪ್ ಕಣೆ, ಇವ್ರು ನನ್ನ ಯಜಮಾನ್ರು. ನಮಸ್ತೆ ಮೇಡಮ್. ಏನೇ ಅಂಜು ಇದು? ಕಾಲೇಜಲ್ಲಿ ಇದ್ದಾಗ ನಾನು ಅಂತವನ್ನ ಮದ್ವೆ ಆಗ್ತೀನಿ ಇಂಥವನ್ನ ಮದ್ವೆ ಆಗ್ತೀನಿ ಅಂತ ಇದ್ದೆ, ಇವಾಗೇನೇ ಇದು? ಏನ್ ಮಾಡೋದು ಖುಷಿ, ಎಲ್ಲ ನಾವ್ ಅನ್ಕೊಂಡಂಗೆ ಆದ್ರೆ ಜೀವನಕ್ಕೆ ಅರ್ಥ ಎಲ್ಲಿರುತ್ತೆ ಹೇಳು. ನನ್ನೇ ನೋಡು, ನಾನು ಹೇಳ್ದಾಗೆ ಜಾಸ್ತಿ ದುಡಿರೋನೆ ಮದ್ವೆ ಆಗಿದ್ದೀನಿ. ಇವಾಗ ನನ್ಗೆ ಯಾವ್ದೇ ಕಷ್ಟ ಇಲ್ಲ. ಒಳ್ಳೇದೇ ಅಲ್ವಾ ಖುಷಿ? ನಾನು ಏನೇ ಕೇಳಿದ್ರು ನನ್ ಗಂಡ 10 ನಿಮಿಷದಲ್ಲಿ ನನ್ ಕಾಲ್ ಕೆಳಗ್ ತಂದಿಡ್ತಾನೆ. ನಿಮ್ ಗಂಡ ಹಾಗೆ ಮಾಡ್ತಾನಾ? ಖುಷಿ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ನಾನು ಕ್ಯಾಬ್ ಮಾಡ್ಕೊಂಡ್ ಮನೆಗೆ ಹೋಗು. ಅದೇಂಗ್ರಿ, ನಾನು ಒಬ್ಳೆ ಹೆಂಗ್ ಹೋಗ್ಲಿ? ಚಿಕ್ಕ ಮಗುನ ನೀನು, ಗಲಾಟೆ ಮಾಡದೆ ಬಾಯಿ ಮುಚ್ಕೊಂಡ್ ಮನೆಗೆ ಹೋಗು. ನಿನ್ ಗಂಡನ್ ತರ ನನ್ ಗಂಡ ನನ್ ಕಾಲತ್ರಕ್ಕೆ ಏನು ತಂದಾಗ್ತಾ ಇರ್ಬೋದು, ಆದ್ರೆ ಈ ತರ ಮಾತ್ರ ನಡು ರಸ್ತೆಲಿ ಬಿಟ್ಟು ಹೋಗೋದಿಲ್ಲ. ಎಷ್ಟೇ ಕಷ್ಟ ಬಂದ್ರು ನಾವಿಬ್ರು ಜೊತೆಯಾಗಿರ್ತೀವಿ. ನೋಡ್ ಖುಷಿ, ಪ್ರೀತಿ ಅನ್ನೋದು ನಾವ್ ಹಾಕೊಳ್ಳೋ ಬ್ರಾಂಡೆಡ್ ಬಟ್ಟೆಲಾಗ್ಲಿ ಓಡಾಡೋ ಕಾಸ್ಟ್ಲಿ ಕಾರಲ್ಲಾಗ್ಲಿ ಇರೋದಿಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯರಲ್ಲಿರುತ್ತೆ. ಆ ವಿಷಯದಲ್ಲಿ ನಾನ್ ತುಂಬಾ ಲಕ್ಕಿ. ಮೇಡಮ್, ಈ ಕಲಿಯುಗದಲ್ಲಿ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಟೈಮು. ಆ ಟೈಮ್ನ ನಾವಿಬ್ರು ಒಬ್ರಿಗೊಬ್ರು ತುಂಬಾನೇ ಕೊಡ್ತೀವಿ. ಅದಕ್ಕೆ ಎಷ್ಟೊಂದು ಖುಷಿಯಾಗಿದ್ದೀವಿ. ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಸಾರಿ, ಆದ್ರೆ ದಯವಿಟ್ಟು ಈ ತರ ಎಲ್ಲ ಟಚ್ ಮಾಡಬೇಡಿ. ಅಂಜು, ನಮ್ಮ ಮದುವೆಗೆ 5 ತಿಂಗಳಾಗಿದೆ. ಅಡ್ಜಸ್ಟ್ ಆಗೋದಕ್ಕೆ ನೀನು ಎಷ್ಟು ದಿನ ಬೇಕು? ಅದು ನನಗೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಂಜು, ನನಗೆ ಆಫೀಸಲ್ಲಿ 50,000 ಬೋನಸ್ ಬಂದಿದೆ. ನಾಳೆ ರೆಡಿ ಇರು, ಶಾಪಿಂಗ್ ಹೋಗೋಣ. ಇಲ್ಲ, ನಾನು ಎಲ್ಗೂ ಬರಲ್ಲ. ಏಯ್, ಮದುವೆಗೆ ತುಂಬಾ ದಿನ ಆಯ್ತು, ಎಲ್ಗೂ ಕರ್ಕೊಂಡು ಹೋಗಿಲ್ಲ. ಆಚೆ ಕರ್ಕೊಂಡು ಹೋಗ್ತೀನಿ, ರೆಡಿ ಇರು. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಾನು ಎಲ್ಗೂ ಬರಲ್ಲ. ಅಂಜು, ಈ ಬ್ಲೂ ಕಲರ್ ಶರ್ಟು ಹೇಗೆ ಕಾಣಿಸ್ತಾ ಇದೆ? ಇಲ್ಲ, ಚೆನ್ನಾಗಿಲ್ಲ. ಮೊದಲು ಚೇಂಜ್ ಮಾಡಿ. ಆದ್ರೆ ಅಂಜು, ಬ್ಲೂ ಕಲರು ನಿನ್ ಫೇವ್ರೇಟ್ ಅಲ್ವಾ? ಮೊದಲು ಫೇವ್ರೆಟ್ ಆಗಿತ್ತು, ಆದ್ರೆ ಇವಾಗಿಲ್ಲ. ಪ್ಲೀಸ್ ಚೇಂಜ್ ಮಾಡಿ. ಪರವಾಗಿಲ್ಲ ಬಿಡು, ಹೇಗೂ ಹಾಕೊಂಡಿದ್ದೀನಿ, ಹೀಗೆ ಆಫೀಸ್ಗೆ ಹೋಗ್ತೀನಿ. ಚೆನ್ನಾಗಿಲ್ಲ ಅಂತ ಹೇಳ್ದೆ ತಾನೆ ನಿಮ್ಗೆ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಆಮೇಲೆ ಇನ್ನೊಂದು, ಯಾವತ್ತೂ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ನನ್ ಮುಂದೆ ಬರಬೇಡಿ, ನನಗೆ ಇಷ್ಟ ಆಗಲ್ಲ. ಓಕೆ ಓಕೆ ಓಕೆ, ನೀನ್ ಕೋಪ ಮಾಡ್ಕೋಬೇಡ, ಚೇಂಜ್ ಮಾಡ್ತೀನಿ. ನೀನ್ ಇಲ್ದೆ ನನ್ ಕೈಲಿ ಆಗ್ತಾ ಇಲ್ಲ ಕಣೋ. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ನನಗ್ ನಿನ್ನ ಮರೆಯೋದಕ್ ಆಗ್ತಾ ಇಲ್ಲ ಅಂತ. ದಯವಿಟ್ಟು ಒಂದ್ಸಲ ಸಿಗೋ. ಹಲೋ 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 ರವಿ. ಅಂಜು, ನಾನೆಲ್ಲ ಕೇಳಿಸ್ಕೊಂಡೆ. ಇದಕ್ಕೆ ನಾನು ಇಷ್ಟ ಇಲ್ಲ ಅಲ್ವಾ? ನಾನು ಹಾಕೋ ಬ್ಲೂ ಶರ್ಟು, ನನ್ನ ಜೊತೆ ಶಾಪಿಂಗು, ಯಾವುದಕ್ಕೂ ಬರೋಕೆ ಇಷ್ಟ ಇಲ್ಲ ಅಲ್ವಾ? ಯಾಕಂದ್ರೆ ನಿನಗೆ ನಿನ್ನ ನೆಕ್ಸ್ಟ್ ನೆನಪಾಗ್ತಾನೆ. ಅದು ಸಿದ್ಧಾರ್ಥ್, ನನ್ಗೆ ಇವಾಗ್ಲೂ ಅವನ್ನ ಮರೆಯೋದಕ್ ಆಗ್ತಿಲ್ಲ. ನಿನಗೆ ಅವನ ಮೇಲೆ ಅಷ್ಟೊಂದು ಲವ್ ಇದ್ದಿದ್ರೆ ನನ್ನ ನೆನಕ್ಕೆ ಮದ್ವೆ ಆದೆ. ನನ್ನ ಜೀವನ ಹಾಳು ಮಾಡ್ತಾ ಇದೀಯಾ ಅಂಜು? ನಮ್ದು ಅರೇಂಜ್ ಮ್ಯಾರೇಜು, ಅದಕ್ಕೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಾ ಇದ್ದೀನಿ. ಆದ್ರೆ ನನ್ಗೆ ಗೊತ್ತೇ ಇರಲಿಲ್ಲ, ಎಲ್ಲಿ ಪ್ರೀತಿ ಇರಲ್ವೋ ಅಲ್ಲಿ ನಾವು ಏನೇ ಗಿಫ್ಟ್ ಕೊಟ್ರು ಏನೇ ಮಾಡಿದ್ರು ಯೂಸ್ ಆಗಲ್ಲ ಅಂತ. ಸರಿ ಅಂಜು, ನೀನು ಅವನ ಜೊತೆನೆ ಹೋಗು. ಯಾರನ್ನ ಪ್ರೀತಿ ಮಾಡ್ತಿದ್ಯೋ ಅವನ ಜೊತೆನೆ. ಆದ್ರೆ ಒಂದು, ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದೀಯಾ, ಜೊತೆಗೆ ನನ್ನ ಜೀವನ ಕೂಡ ಹಾಳು ಮಾಡ್ತಾ ಇದೀಯಾ. ಸಿದ್ಧಾರ್ಥ್, ನಂಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು. ಸರಿ, ನಿನಗೆ ಎಷ್ಟು ದಿನ ಟೈಮ್ ಬೇಕೋ ಅಷ್ಟು ದಿನ ತಗೋ. ಆದರೆ ಬೇಗ ಕ್ಲಾರಿಟಿಗೆ ಬಾ, ಯಾಕಂದರೆ ಇದು ಇಬ್ಬರ ಲೈಫು. ಇದು ತಗೊಳ್ಳೋ. ತುಂಬ ದಿನಗಳಿಂದ ಈ ಬಟ್ಟೆ ಯೂಸ್ ಮಾಡ್ತಾ ಇಲ್ಲ ನಾನು. ಹೇಗೂ ನಿನ್ನ ಕಾಲೇಜ್ ಶುರು ಆಗ್ತಾ ಇದೆಯಲ್ಲ, ನಿನಗೆ ಯೂಸ್ ಆಗುತ್ತೆ, ತಗೋ. ಥ್ಯಾಂಕ್ಸ್ ಅಣ್ಣ. ಇದಕ್ಕೆ ಯಾಕೋ ಥ್ಯಾಂಕ್ಸು? ನೀನು ನನ್ನ ತಮ್ಮ ಕಣೋ. ರಶ್ಮಿ, ಆಫೀಸ್ ಟ್ರಿಪ್ ಕನ್ಫರ್ಮ್ ತಾನೆ? ಇವಾಗ್ಲೇ ಹೇಳ್ತಾ ಇದ್ದೀನಿ, ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ರೆ ಸರಿ ಇರಲ್ಲ. ಸರಿ ಅಣ್ಣ, ನಾನೇನು ಬರ್ತೀನಿ. ಸರಿ ಆಯ್ತು, ಬಾಯ್. ಏಯ್ ನಿಂತ್ಕೋ, ಏನದು ಕವರಲ್ಲಿ? ಇದಾತ್ಗೆ ಅಣ್ಣೊಂದು ಹಳೆ ಬಟ್ಟೆ, ಅವ್ನು ಯೂಸ್ ಮಾಡ್ತಾನಂತ ನಂಗೆ ಕೊಟ್ಟ. ರೀ ರೀ ಬನ್ರಿ ಇಲ್ಲಿ. ಏನೇ ನಿಮಗ್ ಬುದ್ಧಿ ಇದ್ಯಾ? ಇದನ್ನೇನಕ್ಕೆ ಅವನಿಗೆ ಕೊಡ್ತಿದ್ದೀರಾ?
ಕೊಡು, ಇದನ್ನೇನ್ ನೀನ್ ತಗೊಂಡೋಗೋ ಅವಶ್ಯಕತೆ ಇಲ್ಲ. ಸಾರಿ ಕಣೋ, ಬೇಜಾರಾಗ್ಬೇಡ. ನಿನಗೆ ಗೊತ್ತು ತಾನೆ ನನಗೆ ಕೆಲಸ ಹೋಗಿ 6 ತಿಂಗಳಾಗಿದೆ ಅಂತ. 6 ತಿಂಗಳಿಂದ ಮನೇನ ಅವಳೇ ನಡೆಸ್ತಾ ಇದ್ದಾಳೆ, ಅದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಬೇಜಾರಾಗ್ಬೇಡ ಕಣೋ, ನನಗೆ ಕೆಲಸ ಸಿಕ್ಕಿದ ಮೇಲೆ ನಿಮ್ಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ಪರವಾಗಿಲ್ಲ ಅಣ್ಣ, ನಾನೇನು ಬರ್ತೀನಿ. ಹಲೋ ಮಗ, ನಿಮ್ಮ ಆಫೀಸಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ದಲ್ಲ, ಪ್ಲೀಸ್ ಸ್ವಲ್ಪ ನೋಡು. ಸರಿ ಮಗ. ಇವನು ಯಾಕೆ ಬರ್ತಾ ಇದ್ದಾನೆ ಇಲ್ಲಿ? ಮಗ ಮಾಡ್ತೀನಿ ಇರು. ಲೋ, ಇಲ್ಲಿಗೆ ಯಾಕೋ ಬಂದೆ? ಮನೇಲಿ ಮತ್ತಿಗೆ ಇದ್ದಾಳೆ, ನೋಡಿದ್ರೆ ಗಲಾಟೆ ಮಾಡ್ತಾಳೆ. ಅಣ್ಣ ಅತ್ತಿಗೆನೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರು. ಹೌದಾ? ಸರಿ ಬಾ. ಅಂಜು, ಅಂಜು, ಏನ್ರಿ? ವೀರುಗ್ ಬರಕ್ ಹೇಳಿದ್ದ? ಹೌದು ರೀ, ನಾನೇ ಬರಕ್ ಹೇಳಿದ್ದೆ. 1 ನಿಮಿಷ ಇರಿ. ಇದ್ ತಗೋ ವೀರು, ನಿಂಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಅತ್ತಿಗೆ ನನ್ಗ? ನಿನ್ಗೆ ಕಣೋ. ಅಲ್ಲ ಕಣೆ, ಮೊನ್ನೆ ನನ್ನ ಬಟ್ಟೆ ಕೊಟ್ರೆ ನನಗೆ ಬೈದೆ. ರೀ, ಅದು ನಿಮ್ದು ಹಳೆ ಬಟ್ಟೆ, ಅದಕ್ಕೆ ಬೈದೆ. ನಾನು ಇವನ್ನ ಮೈದನ್ ತರ ನೋಡ್ತಿಲ್ಲ, ಮಗನ್ ತರ ನೋಡ್ತಿದ್ದೀನಿ. ನನ್ ಮಗ ಅವ್ನ ಫ್ರೆಂಡ್ಸ್ ಮುಂದೆ ಹಳೆ ಬಟ್ಟೆ ಹಾಕೊಂಡು ಓಡಾಡ್ಬೇಕೇನ್ರಿ, ಅದಕ್ಕೆ ಅವನಿಗೆ ಹೊಸ ಬಟ್ಟೆ ತಂದೆ. ಥ್ಯಾಂಕ್ಸ್ ಕಣೆ, ಕೆಲಸ ಇಲ್ದಿರೋ ಈ ಗಂಡನ ಅರ್ಥ ಮಾಡ್ಕೊಂಡಿದ್ದೆ. ರೀ, ನಿಮ್ಗೆ ಕೆಲಸ ಇಲ್ಲ ಅಂತ ಯಾಕೆ ಬೇಜಾರಾಗ್ತಿದ್ದೀರಾ? ನಾನು ದುಡಿತಿದ್ದೀನಿ ತಾನೆ, ನಿಮ್ಗೆ ಕೆಲಸ ಸಿಗೋವರೆಗೂ ನಾನೆಲ್ಲ ನೋಡ್ಕೊತೀನಿ. ಇನ್ಮೇಲೆ ನೀನು ಹಾಸ್ಟೆಲಲ್ಲಿ ಇರಬೇಡ, ನಮ್ಮ ಜೊತೆ ನಮ್ಮ ಮನೇಲೇ ಇರು. ಅಂಜು, ನಾನಿನ್ನ ಏನು ಅನ್ಕೊಂಡಿದ್ದೆ ಕಣೆ, ತಾಯಿ ಇಲ್ದಿರೋ ನನ್ನ ತಮ್ಮನಿಗೆ ತಾಯಿ ಪ್ರೀತಿ ಕೊಡ್ತಾ ಇದೀಯಾ. ಲವ್ ಮಾಡೋ ಪ್ರತಿಯೊಬ್ಬನಿಗೂ ನಿನ್ ಥರ ಹುಡುಗಿ ಸಿಕ್ಕಿದ್ರೆ ಆ ಸಂಸಾರ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದ್ಗೆ ಈ ಬಳೆಗಳು ಎಷ್ಟು ಚೆನ್ನಾಗಿದೆ, ನಾನ್ ತಗೊಳ್ಳ? ನಿಧಾನ, ನೋಯ್ತಿದೆ. ಚಿನ್ನದ ಹಾಕಿ ಇದು? ಚಿನ್ನದ್ದೆ. ಅಣ್ಣ, ನಾನು ಬಳೆ ತಗೊಳ್ಳ? ತಗೋ, ನಿನಗೆ ಚೆನ್ನಾಗಿ ಕಾಣಿಸುತ್ತದು. ಅದ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಅದನ್ನ ಕೊಡಿ. ಸರಿ ಅದ್ಕೆ, ನಾನೇ ನೋಡ್ತೀನಿ. ಹಾ ಸರಿ, ಹುಷಾರು. ಬಾಯ್. ಏಯ್, ಈ ಸೀರೆ ಅಂಜುದಲ್ವಾ? ಅವಳಿಗೆ ಇಷ್ಟ ಆಯ್ತಂತೆ ರೀ, ಸ್ವಲ್ಪ ದಿನ ಇಟ್ಕೊಳ್ಳಿ ಅಂತ ನಾನೇ ಕೊಟ್ಟೆ. ಸ್ವಲ್ಪ ದಿನನಾ? ಅದ್ಗೆ ಈ ಸೀರೆನ ನೀವು ಮತ್ ಬಿಡಿ, ನನ್ಗೆ ತುಂಬಾ ಇಷ್ಟ ಆಗಿದೆ. ಯಾಕೆ ಇಷ್ಟ ಆಗಲ್ಲ? ಈ ಸೀರೆನ 20,000 ಕೊಟ್ಟು ಅವಳಿಗೆ ಕೊಡಿಸಿದ್ದೆ. ಸರಿ ಅಣ್ಣ, ಲೇಟ್ ಆಗ್ತಿದೆ, ನಾನ್ ಬರ್ತೀನಿ, ನನ್ ಗಂಡ ಕಾಯ್ತಿರ್ತಾರೆ. ಸರಿ, ಹುಷಾರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡು. ಸರಿ ಸರಿ, ನನ್ಗೆ ಲೇಟ್ ಆಗುತ್ತೆ, ಬಾಯ್. ತಗೋ, ಎಲ್ಲಿವರೆಗೂ ಈ ನಿಮ್ಮಣ್ಣ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ. ಖುಷಿ, ಟೀ ತಗೋ. ಬೇಡ ಅದ್ಕೆ, ಆಲ್ರೆಡಿ ಲೇಟ್ ಆಗಿದೆ, ಲೋನ್ ಅವ್ರು ಕಾಯ್ತಿದ್ದಾರೆ, ಇನ್ನೊಂದ್ಸರಿ ಬಂದಾಗ ಕುಡಿತೀನಿ. ಸರಿ ಸರಿ ಅಣ್ಣ, ಬರ್ತೀನಿ. ಡಾಕ್ಟರ್ ಹೇಳಿದ್ದಾರೆ ಇವ್ರ ಆಪರೇಷನ್ಗೆ 7 ರಿಂದ 8 ಲಕ್ಷ ಖರ್ಚಾಗತ್ತಂತೆ. ನಾನೊಂದ್ 3 ಲಕ್ಷ ಅರೇಂಜ್ ಮಾಡಿದೀನಿ, ನೀವೇನಾದ್ರೂ ಒಂದ್ 5 ಲಕ್ಷ ಅರೇಂಜ್ ಮಾಡ್ಬೋದಾ? ಸರಿನಕ್ಕ. ಏನಂದ್ರೆ ಅದಕ್ಕೆ 5 ಲಕ್ಷನಾ? 5 ಲಕ್ಷ ಅಂದ್ರೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಅಲ್ಲ ಅಣ್ಣ, ನೀನು ಕರೆಕ್ಟ್ ಆಗಿ ಡ್ರೈವಿಂಗ್ ಬರ್ಲಿಲ್ಲ ಅಂದ್ರೆ ಕಾರ್ ಓಡಿಸೋ ಅವಶ್ಯಕತೆ ಏನಿತ್ತು? ಆದ್ರೂ ಅದಕ್ಕೆ ದುಡ್ಡು ಕೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅಷ್ಟೊಂದು ದುಡ್ಡನ್ನ ಸುಮ್ನೆ ಯಾರಿಗೂ ಕೊಡಕ್ಕಾಗುತ್ತಾ? ಏನಂದೆ ನೀನು? ನಾವ್ ನಿನ್ಗೆ ಯಾರ್ಯಾರೋ ಆಗ್ಬಿಟ್ವಾ? ಇಲ್ಲ ಅಪ್ಪಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ನನ್ನ ದುಡ್ಡುಗೋಸ್ಕರ ಕರೆಸ್ತಿಲ್ಲ, ನಿನ್ನನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು, ಅದಕ್ಕೆ ಕರೆಸ್ತೆ. ಇವಾಗ ನೋಡಾಯ್ತಲ್ವಾ ಅಣ್ಣ, ನಾವಿನ್ ಹೊರಡ್ತೀವಿ, ಬರ್ತೀವಿ. ಅತ್ಗೆ ನೀವೇನ್ರಿ ಇನ್ನ ಇಲ್ಲೇ ನಿಂತಿದ್ದೀರಾ? ಬನ್ರಿ. ನೋಡ್ದ ಅಂಜು, ಇರೋಳು ಒಬ್ಳೆ ತಂಗಿ ಅಂತ ಅವಳಿಗೇನು ಕೊರತೆ ಆಗದಿರೋ ತರ ನೋಡ್ಕೊಂಡೆ. ಆದ್ರೆ ಇವಾಗ ನಾನು ಬೆಡ್ಡಲ್ಲಿದ್ರು ಹೇಗಿದ್ಯಾ ಅಣ್ಣ ಅಂತ ಒಂದು ಮಾತು ಕೇಳಲಿಲ್ಲ. ದುಡ್ಡಿನ ವಿಷಯ ಬಂದಿದ ತಕ್ಷಣ ಹೇಗ್ ಹೊರಟಲು ಅಂತ ನೋಡ್ದ. ಹೋಗ್ಲಿ ಬಿಡ್ರಿ, ನಮ್ ಕಷ್ಟ ಕಾಲದಲ್ಲೇ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತ ಗೊತ್ತಾಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಗಾದ್ರೂ ಮಾಡಿ ಅಮೌಂಟ್ ಅರೇಂಜ್ ಮಾಡ್ತೀನಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನನಗೆ ನಿಮ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಕಡೆಗಾಗೋದೆ ಕಟ್ಕೊಂಡವಳು. ಮತ್ತೆ ಬರ್ತಿದ್ದಾಳ? ಬರೋ ಪ್ರತಿ ಸರಿ ಏನಾದ್ರೂ ತಗೊಂಡು ಹೋಗ್ತಾನೆ ಇರ್ತಾಳೆ. ಅಮ್ಮ ಇದ್ದಾಗಲೂ ಅಷ್ಟೇ, ಎಲ್ಲ ಇವಳಿಗೆ ಮಾಡಿದ್ರು. ಇವಳು ಒಂದ್ಸತಿ ಬಂದು ಹೋದ್ರೆ ಸಾಕು, ನಾನು 1 ತಿಂಗಳ ಸ್ಯಾಲರಿನ ಹೊರಟೋಗ್ಬಿಡುತ್ತೆ. ಯಾರಿಗ್ರಿ ಬೈತಿದ್ದೀರಾ? ಯಾರು ಬರ್ತಿದ್ದಾರೆ? ಇನ್ಯಾರು? ನಮ್ಮ ಅಕ್ಕ. ಅದೇನ್ರಿ ಹಾಗಂತಿದ್ದೀರಾ? ನಿಮ್ ಅಕ್ಕ ಏನೋ ನೆನೆ ಮೊನ್ನೆ ಬಂದ್ ಹೋಗಿರೋ ತರ ಅವ್ರ ತವ್ರ ಮನೆಗ್ ಬಂದ್ ಹೋಗಿ 6 ತಿಂಗಳಾಗಿದೆ. ಆದ್ರೆ ಏನಾಯ್ತು, ಬಂದಾಗ ಒಂದ್ಸರ್ತಿ ಎಲ್ಲ ಖಾಲಿ ಮಾಡಿನ ಹೋಗ್ತಾ ತಾನೆ. ಆದ್ರೂ ನಿನಗೇನಾಗ್ಬೇಕಾಗಿದೆ?
ಖಾಲಿ ಆಗೋದಿಲ್ಲ ನಂದಲ್ವಾ? ಡ್ಯಾಡಿ ನಾನು ರೆಡಿ ಆಗಿದ್ದೀನಿ ಸ್ಕೂಲ್ಗೆ ಹೋಗೋದ್ವಾ? ಓಕೆ ಬಂಗಾರಿ, ಆಯ್ತು ಬಿಡು. ಸುಮ್ನೆ ಬೆಳಗ್ಗೆ ಕಿರಿಕಿ ಯಾಕೆ? ನನ್ನ ಮಗನ ಸ್ಕೂಲ್ ಬಿಟ್ಟು ಬರ್ತೀನಿ, ನಿನ್ನ ಮಕ್ಕಳು ನೋಡ್ಕೊ. ಆಯ್ತು, ನಿಮ್ ಮಗ್ಳನ್ ಎಷ್ಟ್ ನೋಡ್ಕೋಬೇಕೋ ಇವಾಗ್ಲೇ ನೋಡ್ಕೋಬೇಡಿ. ಪಾಪ ನಾಳೆ ಮದ್ವೆ ಆದ್ಮೇಲೆ ತವ್ರ ಮನೆಗ್ ಬರಕಾಗುತ್ತೋ ಇಲ್ವೋ? ಯಾಕೆ ಹಾಗಂತಿದ್ಯಾ? ಯಾಕೆ ಬರಕ್ಕಾಗಲ್ಲ? ಇದು ನನ್ನ ಮುದ್ದು ಬಂಗಾರಿ ಮನೆ. ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ವಾ ಬಂಗಾರಿ? ಅಷ್ಟಕ್ಕೂ ಅವಳು ಬರ್ಬೇಡ ಅಂತ ಯಾರು ಹೇಳ್ತಾರೆ? ಯಾರಿಗ್ ಗೊತ್ತು, ಇವತ್ ನೀವ್ ನಿಮ್ ಅಕ್ಕನ್ ಬೇಡ ಅಂದಂಗೆ ನಿಮ್ ಮಗನು ನಾಳೆ ನಿಮ್ ಮಗ್ಳನ್ ಬೇಡ ಅನ್ಬೋದೇನೋ. ನನ್ ಮಾತಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ರೀ. ಆದ್ರೆ ಒಂದಂತೂ ನಿಜ, ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದ್ರಲ್ಲೂ ಅಮ್ಮ ತೀರ್ಕೊಂಡ್ಮೇಲೆ ತವ್ರ ಮನೆ ಅನ್ನೋದು ತುಂಬಾನೇ ದೂರವಾಗುತ್ತೆ. ಅವಾಗ್ಲೇ ಅಣ್ಣ ಅಥವಾ ತಮ್ಮ ಆದೋನು ಅವರಿಗೆ ಬಲವಾಗಿ ನಿಂತ್ಕೋಬೇಕು. ಸಾರಿ ಕಣೆ, ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೆ. ನೀ ನನ್ನ ಕಣ್ ತೆರೆಸ್ಬಿಟ್ಟೆ. ತಪ್ಪಿ ಕಣೆ. ತಾಯಿ ಹೋದ್ಮೇಲೆ ಯಾವಾಗ ಒಂದು ಹೆಣ್ಣಿಗೆ ತವ್ರ ಮನೆ ಪ್ರೀತಿ ಸಿಗುತ್ತೋ ಅದೇ ನಿಜವಾದ ತವ್ರ ಮನೆ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಉಪ್ಪಿಲ್ಲ, ಖಾರ ಇಲ್ಲ, ಏನೇ ತಿಂದಿದ್ದು? ದಿನ ಇಲ್ದೇ ಇರೋ ಪ್ರಾಬ್ಲಮ್ ಇವತ್ತೇನಕ್ಕೆ? ಉಲ್ಟಾ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ. ನನ್ನ ಅಡ್ಗೆ ಚೆನ್ನಾಗಿಲ್ಲ ಅಂತ ಬಾಯಿ ಬಂದಂಗ್ ಬೈತಿದ್ದೀರಾ ಅಲ್ವಾ? ಮಾಡ್ತೀನಿ ರೀ. ಅಂಜೋ, ಲಂಚ್ ಬಾಕ್ಸ್ ರೆಡಿನಾ? ಅಣ್ಣ, ಹಾ ಹೇಳಮ್ಮ, ಏನು? ಉಪ್ಪು ಖಾರ ಇಲ್ದೇ ಇರೋ ನನ್ನ ಅಡ್ಗೆ ಏನ್ ತಿಂತೀಯಾ? ಇವತ್ತೋಗಿ ಹೋಟೆಲ್ ಅಲ್ಲಿ ತಿನ್ನಪ್ಪ. ಸರಿನಮ್ಮ. ಹಾ, ಹೋಟೆಲ್ಗೆ ಹೋಗಿ ತಿನ್ನು ಅಂತ ನನ್ಗೆ ಕಮ್ಮ ಹೇಳ್ತಿದ್ಯಾ? ಅದು ನಿಮಗಲ್ಲ ಭಾವ, ನನಗೆ. ನಿಂಗೆ ಹೇಳ್ಬೇಕಂದ್ರೆ ನಿಂಗೆ ಹೇಳ್ಬೇಕಲ್ವ ಸಿದ್ದು, ನಂಗೆ ಕೇಳ್ತಿದ್ದಾಳೆ? ನಿಮ್ಮ ತಂಗಿ ನನ್ನ ಮೇಲೆ ಉರ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತಿಗೆ ಕ್ಯಾಂಟೀನೇ ಗತಿ. ಅಂಜೋ, ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇದೆ, ಸ್ನಾನ ಮಾಡಬೇಕು. ಹೀಟರ್ ಹಾಕೆ. ಅಣ್ಣ, ಹೀಟರ್ ಕೆಟ್ಟೋಗಿದೆ, ಇವತ್ತೊಂದಿನ ತಣ್ಣೀರಲ್ಲಿ ಸ್ನಾನ ಮಾಡಕ್ ಹೇಳಿ ಅಣ್ಣ. ಸಿದ್ದು, ಹೀಟ್ರು ಹಾಳಾಗಿದೆಯಂತೆ ಸಿದ್ದು. ಕೇಳಿಸ್ತು ಭಾವ. ಸಿದ್ದು, ನೀನ್ ಬೆಳಗ್ಗೆ ನನ್ನ ತಂಗಿ ಮೇಲೆ ಆ ಥರ ರೇಗಾಡ್ಬಾರ್ದಾ ಇತ್ತು ಕಣೋ. ಒಂದು ನಿಮಿಷ, ಯಾಕೆ ಭಾವ, ಏನಾಯ್ತು? ಅಲ್ಲ ಕಣೋ, ರೆಗ್ಯುಲರ್ ಆಗಿ ಅದೇ ತಿಂಡಿ ಬೇಡ ಅನ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ನಿಂಗೋಸ್ಕರ ಸ್ಪೆಷಲ್ ಆಗಿ ಏನೋ ಟ್ರೈ ಮಾಡಿದ್ಲು. ಉಪ್ಪು ಖಾರ ಕಡಿಮೆ ಇತ್ತು ಅಂತ ಅಷ್ಟೊಂದೆಲ್ಲ ರೇಗಾಡ್ಬಿಟ್ಟಲ್ಲ, ಅದನ್ನೇ ಪ್ರೀತಿಯಿಂದ ಹೇಳ್ಬೋದಾಯ್ತು ತಾನೆ. ಸಾರಿ ಭಾವ, ಯಾವುದೋ ಒಂದು ಟೆನ್ಷನಲ್ಲಿದ್ದೆ. ನಾನು ಇವಾಗಲೇ ಹೋಗಿ ಸಾರಿ ಕೇಳ್ತೀನಿ. ಸಾರಿ ಅಂಜು, ಆಫೀಸ್ ಟೆನ್ಷನಲ್ಲಿ ಬೆಳಿಗ್ಗೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ತಿಂಡಿ ಚೆನ್ನಾಗಿತ್ತು ಕಣೆ, ಆದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಬೇಜಾರಾಗಬೇಡ್ವೆ ಪ್ಲೀಸ್. ಗಂಡನಿಗೆ ಅವಾಗವಾಗ ವೆರೈಟಿಯಾಗಿ ಅಡುಗೆ ಮಾಡಿ ಹಾಕಬೇಕು, ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ಸ್ ತೊಗೊಳ್ಬೇಕು ಅನ್ನೋದು ಎಷ್ಟೋ ಜನ ಹೆಂಡ್ತಿರ್ ಕನಸು ಕಣ್ರಿ. ಕೆಲವೊಂದು ಸರ್ತಿ ಆ ಕಡೆ ಈ ಕಡೆ ಆಗಬಹುದು. ಗಂಡ ಆದವನು ಅದನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರೀ, ನಾನು ಹೇಗ್ ಕಾಣ್ತಾ ಇದ್ದೀನಿ? ಚೆನ್ನಾಗೇ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ? ಹ್ಞೂ ಕಣೆ. ಅಲ್ಲ, ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಎಲ್ಲಿಗೆ ಹೋಗ್ತಿದ್ದೀನ ರೀ? ಇವತ್ ಯಾವ ವಾರ? ಮಂಗಳವಾರ. ಡೇಟ್ ಎಷ್ಟು? ಮೇ 15. ಇವತ್ತೇನಂತ ನೆನ್ಪಿದ್ಯಾ ನಿಮ್ಗೆ? ಏನು ರೀ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಇವತ್ತು ನಮ್ಮ ಅಣ್ಣ ಪ್ರಾಪರ್ಟಿ ಸೇಲ್ ಮಾಡ್ತಿದ್ದಾನೆ. ಹೋಗಿ ಸೈನ್ ಮಾಡಿ ನನ್ ಪಾಲಿನ ಭಾಗ ನಾನು ಇಸ್ಕೊಂಡ್ ಬರ್ತೀನಿ. ಇದಾ ವಿಷಯ? ಸರಿ, ಹೋಗಿ ಸೈನ್ ಮಾಡ್ಬಿಟ್ ಬಾ. ಅದ್ರ ದುಡ್ಡು ಇಸ್ಕೋಬೇಡ. ಯಾಕೆ? ನಿನ್ ಮದ್ವೆ ಮಾಡಿದ್ಯಾರು? ನಮ್ಮ ಅಣ್ಣ. ನಿಮ್ಮ ಅಪ್ಪ ಅಮ್ಮ ಮಾಡಿದ ಸಾಲ ತೀರ್ಸಿದ್ಯಾರು? ಅಣ್ಣನೇ. ನಿಮ್ಮ ಅಪ್ಪ ಅಮ್ಮನ ಇಷ್ಟು ವರ್ಷ ನೋಡ್ಕೊಂಡಿದ್ಯಾರು? ನಮ್ಮ ಅಣ್ಣನೇ. ಇವಾಗ ಏನ್ ಹೇಳಕ್ ಹೊರಟಿದ್ದೀರಾ? ಪ್ರಾಪರ್ಟಿಲಿ ನನಗ್ ಶೇರ್ ಇಲ್ಲ ಅಂತನಾ? ನಾನು ಹಾಗೆ ಹೇಳ್ತಾ ಇಲ್ಲ ಕಣೆ. ನೋಡು, ನಿನಗೆ ಪ್ರಾಪರ್ಟಿ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲ ತೀರ್ಸೋದಲ್ಲೂ ಕೂಡ ಇದೆ. ನಿನಗೆ ಆಸ್ತಿಲಿ ಶೇರ್ ಬೇಕು ಅನ್ನೋದಾದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲದಲ್ಲೂ ಕೂಡ ನೀನು ಶೇರ್ ತಗೋಬೇಕು. ನಿಮ್ಮ ಅಣ್ಣ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊ ಪಾಪ ಅವನೆಷ್ಟು ಕಷ್ಟದಲ್ಲಿರ್ಬೇಕು ಅಂತ. ಕಷ್ಟದಲ್ಲಿರ್ಬೇಕಾದ್ರೆ ಜೊತೆ ನಿಂತ್ಕೊಳ್ಬೇಕಾಗಿರೋದೇ ನಿಜವಾದ ಸಂಬಂಧ ಕಣೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸರಿ, ನಾನು ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ. ಗುಡ್ ಗರ್ಲ್. Like a mafia
माफियास कदे जेल कदे बेल लागे माफियास बड़े बजे 12 लागे माफियास प्यार करा था फिर प्यार सीधा मौत देने लेने आके माफियास लागे माफियास कदे जेल कदे बेल लागे माफियास ಮಾಫ್ ಹಾಕಿ ಮನೆ ಒರ್ಸೋಷ್ಟರಲ್ಲಿ ಸುಸ್ತಾಯ್ತು. ಏ ಅಂಜು, ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾ ಇದೀನಿ. ನನ್ನ ಬಟ್ಟೆ ಎಲ್ಲ ವಾಶ್ ಮಾಡಿದ್ಯಾ? ಅಯ್ಯೋ ಇಲ್ಲ ರೀ. ಏನು ಮಾಡಿಲ್ವಾ? ಒಂದ್ ವಾರದ ಹಿಂದೆನೆ ಹೇಳಿದ್ನಲ್ಲೇ. ಅಯ್ಯೋ ಮರ್ತೋದೆ ರೀ. ಏನು ಮರ್ತೋಗ್ಬಿಟ್ಟ? ನಿಂಗ್ ಮನೇಲಿ ಇದ್ಕೊಂಡು ಏನ್ ಕೆಲಸ ಇರುತ್ತೆ? ಆ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡೋದ ಬಿಟ್ರೆ ಅದನ್ನ ನೆಟ್ಟಿಗೆ ಮಾಡಕ್ಕಾಗಲ್ವಾ ನಿಂಗೆ? ಸಾರಿ ರೀ. ಇವಾಗ ಹೋಗಿ ವಾಶ್ ಮಾಡು. ಇವಾಗ್ಲೇ ವಾಶ್ ಮಾಡ್ಬೇಕಾ ರೀ? ಇವಾಗ ತಾನೇ ಮನೆ ಕ್ಲೀನ್ ಮಾಡಿ ಸುಸ್ತಾಗಿದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ. ಮನೆ ಕ್ಲೀನ್ ಮಾಡೋದು ದೊಡ್ಡ ಗಣಂದರಿ ಕೆಲಸ ನಿಂಗೆ. ಬೇಗ ಅದು ವಾಶ್ ಮಾಡು. ಅಪ್ಪ ಅಡ್ಗೆ ಎಲ್ಲ ಮುಗೀತಪ್ಪ. ಹಾ ಹೌದಾ? ಓಕೆ ಓಕೆ ಓಕೆ. ಸರಿ, ಆಮೇಲೆ ಸಿಗ್ತೀನಿ. ಬಾಯ್. ಏಯ್, ಅಡಿಗೆ ಏನ್ ಮಾಡಿದ್ಯಾ? ಬದ್ನೆಕಾಯಿ ಪಲ್ಯ. ಏನೋ ಬದ್ನೇಕಾಯಿ ಪಲ್ಯನಾ? ಚಿಕನ್ ಮಾಡಿಲ್ವಾ? ಇಲ್ಲ ರೀ. ಸರಿ, ಇವಾಗ ಹೋಗಿ ಮಾಡು. ಏನು ಮತ್ತೆ ಅಡ್ಗೆ ಮಾಡ್ಬೇಕಾ? ಇವಾಗ ತಾನೇ ಸ್ಟವ್ ಆಫ್ ಮಾಡ್ದೆ ರೀ. ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋಬಹುದಲ್ವಾ? ಏನೋ ಆಗ್ತಾ ಇಲ್ವಾ? ಮನೇಲಿ ಅಡಿಗೆ ಮಾಡೋದ ಬಿಟ್ರೆ ಬೇರೆ ಏನೇ ಕೆಲಸ ಇದೆ ನಿನ್ಗೆ? ಆಗ್ತಾ ಇಲ್ಲ ಅಂತ ಆಗ್ತಾ ಇಲ್ಲ. ಹೋಗಿ ಸುಮ್ಮನೆ ಅಡಿಗೆ ಮಾಡು. ಏನಾಯ್ತೆ? ಮಲ್ಕೊಂಡಿದ್ಯಾ? ಮನೇಲಿ ಕೆಲಸ ಜಾಸ್ತಿ ಆಗ್ತಾ ಇರೋದ್ರಿಂದ ಹುಷಾರಿಲ್ಲ ರೀ. ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೀನಿ. ನಿಮ್ಗೆ ಹೇಳಿದ್ರೆ ಎಲ್ಲಿ ನಾಟಕ ಮಾಡ್ತಿದ್ದಾಳೆ ಅಂತ ಅನ್ಕೊಂತೀರಾ ಅಂತ ಹೇಳಲಿಲ್ಲ ರೀ. ನಾನು ಅಷ್ಟೊಂದು ರೂಢಾಗಿ ಬಿಹೇವ್ ಮಾಡಿದ್ನ ಅಂಜು? ನನಗೆ ಗೊತ್ತಿರಲಿಲ್ಲ ಕಣೆ. ಮನೆ ಕೆಲಸ ತಾನೇ ಏನಿರುತ್ತೆ ಅನ್ಕೊಂಡಿದ್ದೆ. ಆದರೆ ಇವಾಗ ನೀನು ಬೆಡ್ ಮೇಲೆ ಮಲ್ಕೊಂಡಿರೋದು ನೋಡಿ ನಂಗೆ ಅರ್ಥ ಆಯಿತು ಮನೆ ಕೆಲಸ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸಾರಿ ಅಂಜು. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ರೀ, ಸಾಕು. ಹೆಣ್ಮಕ್ಳು ಮನೆ ಕೆಲಸನ ತುಂಬ ಜವಾಬ್ದಾರಿಯಿಂದ ಮಾಡ್ತಾ ಇರ್ತಾರಲ್ಲ ಅಂತ ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಜವಾಬ್ದಾರಿನ ಭಾರ ಆಗಿ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. no 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 Bye guys.